ಆರೋಪಿಗಳನ್ನ ಕಸ್ಟಡಿಗೆ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಮುಂದುವರೆದಿದೆ. 6 ಜನ ಆರೋಪಿಗಳನ್ನ ಈಗಾಗಲೇ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶವನ್ನ ಹೊರಡಿಸಿದ್ದಾರೆ. ಇನ್ನುಳಿದಂತೆ ಮತ್ತಷ್ಟು ಆರೋಪಿಗಳನ್ನ ಕಸ್ಟಡಿಗೆ ಕೇಳುವಂತಹ ಕೆಲಸವನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಬಿ ಪ್ರಸನ್ನ ಕುಮಾರ್ ಅವರು ಮಾಡ್ತಿದ್ದಾರೆ. ಆರೋಪಿ ರಘು, ಕಿಡ್ನಾಪ್ನ ರೂವಾರಿ ರಘು ಅಲಿಯಾಸ್ ರಾಘವೇಂದ್ರ, ಆತನನ್ನ ಕಸ್ಟಡಿಗೆ ನೀಡುವಂತೆ ಮನವಿಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಆರೋಪಿಗಳ ಪರ ವಕೀಲರು ಜಡ್ಜ್ಗೆ ಒಂದು ದೂರನ್ನ ಸಲ್ಲಿಕೆ ಮಾಡ್ತಾರೆ. ಏನಾ ದೂರು ಅಂತ ಹೇಳಿದ್ರೆ, ನಮಗೆ ರಿಮಾಂಡ್ ಕಾಪಿಯನ್ನ ನೀಡಿಲ್ಲ ಪೊಲೀಸರು ಅಂತ ಹೇಳಿ ಪೊಲೀಸರ ವಿರುದ್ಧ ಜಡ್ಜ್ಗೆ ದೂರನ್ನ ಸಲ್ಲಿಸಿದ್ರು. ವಾದ ಪ್ರತಿವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ಆರೋಪಿಗಳ ಪರ ವಕೀಲರು ನಮಗೂ ಸಹ ರಿಮಾಂಡ್ ಕಾಪಿಯನ್ನ ಕೊಡಬೇಕು ಅನ್ನುವಂತಹ ಮನವಿಯನ್ನ ಮಾಡಿಕೊಂಡಿದ್ದಾರೆ ಆರೋಪಿಗಳ ಪರ ವಕೀಲರು. ಕೋರ್ಟ್ನಲ್ಲಿ ಸದ್ಯ ವಾದ ಪ್ರತಿವಾದ ಮುಂದುವರೆದಿದೆ. ಈಗಾಗಲೇ 6 ಜನ ಆರೋಪಿಗಳನ್ನ ಕಸ್ಟಡಿಗೆ ನೀಡಿ ಆದೇಶವನ್ನ ಹೊರಡಿಸಿದ್ದಾರೆ ನ್ಯಾಯಾಧೀಶರಾಗಿರುವಂತಹ ವಿಶ್ವನಾಥ್ ಸಿ ಗೌಡರ್. ಯಾರ್ಯಾರಿಗೆ ಪೊಲೀಸರ ಕಸ್ಟಡಿ ಅನ್ನುವಂಥದ್ದನ್ನ ಗಮನಿಸಿದ್ರಿ. ಪ್ರಕರಣದ A2 ಆರೋಪಿಯಾಗಿರುವಂತಹ ದರ್ಶನ್, ಹಾಗೆ 10ನೇ ಆರೋಪಿಯಾಗಿರುವಂತಹ ವಿನಯ್, ಜೊತೆಗೆ 14ನೇ ಆರೋಪಿಯಾಗಿರುವಂತಹ ಪ್ರದೋಷ್, 11ನೇ ಆರೋಪಿಯಾಗಿರುವಂತಹ ನಾಗರಾಜ್, 12ನೇ ಆರೋಪಿಯಾಗಿರುವಂತಹ ಲಕ್ಷ್ಮಣ್, ಜೊತೆಗೆ ಪ್ರಕರಣದ 9ನೇ ಆರೋಪಿ ಧನ್ರಾಜ್. ಈ 6 ಜನರನ್ನ ಕಸ್ಟಡಿಗೆ ನೀಡಿ ಈಗಾಗಲೇ ಆದೇಶವನ್ನ ಹೊರಡಿಸಲಾಗಿದೆ. ಉಳಿದಂತೆ ಇನ್ನುಳಿದ ಆರೋಪಿಗಳನ್ನ ಸದ್ಯ ಆರೋಪಿಗಳಲ್ಲಿ ಕೆಲವರನ್ನ ಕಸ್ಟಡಿಗೆ ಕೇಳುವಂತಹ ಕೆಲಸವನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿ ಪ್ರಸನ್ನ ಕುಮಾರ್ ಅವರು ಮಾಡ್ತಿದ್ದಾರೆ. ಕಿಡ್ನಾಪ್ ಆರೋಪಿಯಾಗಿರುವಂತಹ ರಘು ಅಲಿಯಾಸ್ ರಾಘವೇಂದ್ರ, ಆತನನ್ನ ಕಸ್ಟಡಿಗೆ ಕೇಳುವಂತಹ ಕೆಲಸವನ್ನ ಬಿ ಪ್ರಸನ್ನ ಕುಮಾರ್ ಅವರು ಮಾಡಿದ್ದಾರೆ. ಯಾವಾಗ ಈ ಕಿಡ್ನಾಪ್ನ ಪ್ಲಾನ್ ಆಗುತ್ತೋ, ಇಲ್ಲಿಂದ ಬೆಂಗಳೂರಿನಿಂದ ನೇರವಾಗಿ ಚಿತ್ರದುರ್ಗದಲ್ಲಿ ಕರೆ ಹೋಗೋದು ದರ್ಶನ್ ಸೇನೆಯ ಅಧ್ಯಕ್ಷನಾಗಿರುವಂತಹ ಈ ರಘು ಅಲಿಯಾಸ್ ರಾಘವೇಂದ್ರಗೆ. ಆತನಿಗೆ ಕರೆಯನ್ನ ಮಾಡಲಾಗುತ್ತೆ. ಹೀಗೆ ರೇಣುಕಾ ಸ್ವಾಮಿ ಅನ್ನುವಂತಹ ವ್ಯಕ್ತಿ ಇಂತಹ ಅಶ್ಲೀಲ ಮೆಸೇಜ್ ಅನ್ನ ಕಳಿಸಿದ್ದಾನೆ, ಆತನನ್ನ ಎತ್ತಾಕೊಂಡ್ ಬಾ ಅನ್ನುವಂತಹ ಸೂಚನೆ ರಾಘವೇಂದ್ರಗೆ ಹೋಗುತ್ತೆ. ಆ ನಂತರ ರಾಘವೇಂದ್ರ ಜಗ್ಗು ಹಾಗೆ ಅನುಕುಮಾರ್ ಅವರನ್ನ ಸಂಪರ್ಕ ಮಾಡಿ ಅವರಿಗೆ ವಿಚಾರವನ್ನ ತಿಳಿಸಿ, ಆ ನಂತರ ಇಟಿಯೋಸ್ನ ಚಾಲಕ ರವಿ ಆತನನ್ನು ಕೂಡ ಕರೆಸಿ ಎಲ್ಲರ ಜೊತೆಗೂ ಕೂಡ ಅವರು ಮಾತನಾಡಿ ಪ್ಲಾನ್ ಮಾಡಿ ಆ ನಂತರ ರೇಣುಕಾ ಸ್ವಾಮಿಯನ್ನ ಅಡ್ಡ ಹಾಕಿ ಆತನಿಗೆ ನೀನು ಸಾಲವನ್ನ ಕೊಡಬೇಕಾಗಿದೆ 10,000 ಯಾರಿಗೂ ಅಂತ ಹೇಳಿ ಯಾಮಾರಿಸಿ ಆತನನ್ನ ಕಾರ್ನಲ್ಲಿ ಎತ್ತಾಕೊಂಡು ನೇರವಾಗಿ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ. ಶೆಡ್ನ ಒಳಗಡೆ ಕರ್ಕೊಂಡು ಬಂದಂತಹ ನಂತರದಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಲಾಗುತ್ತೆ. ಈ ಕೇಸ್ನಲ್ಲಿ ಕಿಡ್ನಾಪ್ನ ಕಂಪ್ಲೀಟ್ ಪ್ಲಾನಿಂಗ್ ಅನ್ನ ಮಾಡಿದ್ದು ರಘು ಅಲಿಯಾಸ್ ರಾಘವೇಂದ್ರ. ಆತನನ್ನು ಈಗಾಗಲೇ ಚಿತ್ರದುರ್ಗಕ್ಕೆ ಕರ್ಕೊಂಡು ಹೋಗಿ ಕಂಪ್ಲೀಟ್ ಮಹಜರು ಪ್ರಕ್ರಿಯೆ, ಯಾವ ರೀತಿ ಕಿಡ್ನಾಪ್ ಆಯಿತು, ಎಲ್ಲಿಂದ ಕಿಡ್ನಾಪ್ ಮಾಡಿದ್ರು, ಏನೇನು ವಸ್ತುಗಳನ್ನ ಆತನಿಂದ ಕಳುವು ಮಾಡುವಂತಹ, ಆತನ ಶವದಿಂದ ಕಳುವು ಮಾಡುವಂತಹ ಕೆಲಸ ಆಯಿತು, ಆ ಪ್ಲಾನಿಂಗ್ ಯಾವ ರೀತಿ ಆಯಿತು, ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಬಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಘು ಅಲಿಯಾಸ್ ರಾಘವೇಂದ್ರನ ವಿಚಾರಣೆ ಇನ್ನೂ ಕೂಡ ಬಾಕಿ ಇದೆ. ಮತ್ತಷ್ಟು ವಿಚಾರಣೆಗೆ ಆರೋಪಿಯನ್ನ ಒಳಪಡಿಸಬೇಕಾಗಿದೆ ಅನ್ನುವಂತಹ ಕಾರಣಕ್ಕಾಗಿ ಪ್ರಕರಣದ ಆರೋಪಿ 4ನೇ ಆರೋಪಿಯಾಗಿರುವಂತಹ A4 ರಘು ಅಲಿಯಾಸ್ ರಾಘವೇಂದ್ರನನ್ನ ಕಸ್ಟಡಿಗೆ ಕೇಳುವಂತಹ ಕೆಲಸವನ್ನ ಬಿ ಪ್ರಸನ್ನ ಕುಮಾರ್ ಅವರು ಮಾಡಿದ್ದಾರೆ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಈ ಮಧ್ಯೆ ಆರೋಪಿಗಳ ಪರ ವಕೀಲರು ಒಂದು ದೂರನ್ನ ನೀಡ್ತಾರೆ ನ್ಯಾಯಾಧೀಶರಿಗೆ. ನಮಗೆ ರಿಮಾಂಡ್ ಕಾಪಿಯನ್ನ ನೀಡಿಲ್ಲ ಅಂತ ಹೇಳಿ ದೂರನ್ನ ಕೊಡ್ತಾರೆ. ನಮಗೂ ಕೂಡ ರಿಮಾಂಡ್ ಕಾಪಿಯನ್ನ ಕೊಡಿ ಅನ್ನುವಂತಹ ಮನವಿಯನ್ನ ಮಾಡ್ಕೊಳ್ತಾರೆ. ರೈಟ್, ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸದ್ಯ ಆದೇಶವನ್ನ ಬರೆಸ್ತಾ ಇದ್ದಾರೆ ನ್ಯಾಯಾಧೀಶರಾಗಿರುವಂತಹ ವಿಶ್ವನಾಥ್ ಸಿ ಗೌಡರ್ ಅನ್ನುವಂತಹ ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟು 13 ಮಂದಿ ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ಇವತ್ತು ಅವರ ಕಸ್ಟಡಿಯ ಅವಧಿ ಅಂತ್ಯ ಆದಂತಹ ಹಿನ್ನೆಲೆಯಲ್ಲಿ ಅವರಲ್ಲಿ 6 ಮಂದಿ ಆರೋಪಿಗಳನ್ನ ಕಸ್ಟಡಿಗೆ ನೀಡಿ ಆದೇಶವನ್ನ ಈಗಾಗಲೇ ಆ ಮನವಿಯನ್ನ ಆಲ್ರೆಡಿ ಪುರಸ್ಕರಿಸಿದ್ದಾರೆ ನ್ಯಾಯಾಧೀಶರಾಗಿರುವಂತಹ ವಿಶ್ವನಾಥ್ ಸಿ ಗೌಡ. ಉಳಿದಂತಹ ಆರೋಪಿಗಳ ಕತೆ ಏನಾಗುತ್ತೆ ಅನ್ನೋದು ಗೊತ್ತಾಗಬೇಕು. ಆದೇಶವನ್ನ ಸದ್ಯ ನ್ಯಾಯಾಧೀಶರಾಗಿರುವಂತಹ ವಿಶ್ವನಾಥ್ ಸಿ ಗೌಡರ್ ಬರೆಸ್ತಿದ್ದಾರೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳನ್ನ ಹಾಜರುಪಡಿಸಿದಂತಹ ನಂತರದಲ್ಲಿ ಇವತ್ತು ಕೋರ್ಟ್ನಲ್ಲಿ ಏನಾಯಿತು ಅನ್ನುವಂಥದ್ದನ್ನ ಗಮನಿಸಿದ್ರಿ. ಮೊದಲನೇದಾಗಿ ಪ್ರಕರಣದ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡಗೆ ಕೇಳ್ತಾರೆ ಜಡ್ಜ್,
ಕಸ್ಟಡಿಯಲ್ಲಿ ನಿಮ್ಗೇನಾದ್ರೂ ತೊಂದರೆ ಆಯ್ತಾ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಇಲ್ಲ ಅನ್ನುವಂಥ ಉತ್ತರವನ್ನ ನೀಡ್ತಾರೆ. ಅದಾದಂಥ ನಂತರದಲ್ಲಿ ಮೆಡಿಕಲ್ ಟೆಸ್ಟ್ ಆಯ್ತಾ ಅನ್ನುವಂಥ ಪ್ರಶ್ನೆಯನ್ನ ಪವಿತ್ರ ಗೌಡಗೆ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಆಕೆ ನಿನ್ನೆಯೇ ಆಯ್ತು ಅನ್ನುವಂಥ ಉತ್ತರವನ್ನ ನೀಡ್ತಾಳೆ. ಅದಾದ ಬಳಿಕ ದರ್ಶನ್ಗೆ ನ್ಯಾಯಾಧೀಶರು ಪ್ರಶ್ನೆಯನ್ನ ಮಾಡ್ತಾರೆ. ನಿಮ್ಗೆ ಏನಾದ್ರೂ ಕಿರುಕುಳ ಆಗಿದ್ಯಾ ಕಸ್ಟಡಿಯಲ್ಲಿ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇಲ್ಲ ಅನ್ನುವಂಥ ಉತ್ತರವನ್ನ ನಟ ದರ್ಶನ್ ಅವರು ನೀಡ್ತಾರೆ. ಎಲ್ಲ ಆರೋಪಿಗಳನ್ನ ಆ ಸಂದರ್ಭದಲ್ಲಿ ಅವರ ಹಾಜರಿಯನ್ನ ಖಾತರಿಪಡಿಸಿಕೊಂಡಂತಹ ಜಡ್ಜ್ ಎಲ್ರಿಗೂ ಕೂಡ ಇದೇ ಪ್ರಶ್ನೆಯನ್ನ ಕೇಳ್ತಾರೆ. ಅದಾದಂತಹ ನಂತರದಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಬಿ ಪ್ರಸನ್ನಕುಮಾರ್ ತಮ್ಮ ವಾದವನ್ನ ಆರಂಭ ಮಾಡೋದು. ಮತ್ತೆ ಆರೋಪಿಗಳನ್ನ ಕಸ್ಟಡಿಗೆ ಕೇಳುವಂತಹ ಕೆಲಸವನ್ನ ಬಿ ಪ್ರಸನ್ನಕುಮಾರ್ ಅವರು ಮಾಡ್ತಾರೆ. ಪ್ರಕರಣದಲ್ಲಿ ಕಸ್ಟಡಿಗೆ ಕೇಳ್ತಾ ಇದ್ದ ಹಾಗೆ ಆರಂಭದಲ್ಲಿ ಅದಕ್ಕೆ ದರ್ಶನ್ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ. ಬಟ್ ಬಿ ಪ್ರಸನ್ನಕುಮಾರ್ ಪ್ರಕರಣದಲ್ಲಿ ಆರೋಪಿಗಳ ವಿಚಾರಣೆ ಇನ್ನೂ ಕೂಡ ಬಾಕಿ ಇದೆ, ನಮ್ಮ ತನಿಖೆ ಕಂಪ್ಲೀಟ್ ಆಗಿಲ್ಲ, ಆರೋಪಿಗಳಿಂದ ನಾವು ಇನ್ನಷ್ಟು ಮಾಹಿತಿಯನ್ನ ಪಡೆಯಬೇಕಾಗಿದೆ ಅನ್ನುವಂತಹ ವಾದವನ್ನ ಮಂಡನೆ ಮಾಡ್ತಾರೆ. ಅದರ ಜೊತೆಗೆ ಅವರು ನಾನಾಗಲೇ ಹೇಳಿದ ಹಾಗೆ ಪ್ರಮುಖವಾಗಿ ಮೆನ್ಷನ್ ಮಾಡುವಂತಹ ಪಾಯಿಂಟ್ ಏನು ಅಂದ್ರೆ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಹತ್ವದ ಸಾಕ್ಷಿಯಾಗಿರುವಂತಹ ಮೃತನ ಫೋನ್ ಇನ್ನೂ ಕೂಡ ಸಿಕ್ಕಿಲ್ಲ, ರೇಣುಕಾ ಸ್ವಾಮಿ ಬಳಸಿದಂತಹ ಫೋನ್ ಇನ್ನೂ ಕೂಡ ಸಿಕ್ಕಿಲ್ಲ ಅನ್ನುವಂಥದ್ದನ್ನ ಮೆನ್ಷನ್ ಮಾಡ್ತಾರೆ ಕೋರ್ಟ್ನಲ್ಲಿ. ಜೊತೆಗೆ ಆ ಫೋನ್ ನ ರಿಕವರಿ ಮಾಡೋದು ಬಾಕಿ ಇದೆ, ಹಾಗಾಗಿ ಆರೋಪಿಗಳನ್ನ ಮತ್ತೆ ಕಸ್ಟಡಿಗೆ ನೀಡಬೇಕು ಅನ್ನುವಂಥ ಮನವಿಯನ್ನ ಮಾಡ್ಕೊಳ್ತಾರೆ. ಈ ಹಿಂದೆ ಪೊಲೀಸರು ರಿಮಾಂಡ್ ಅಪ್ಲಿಕೇಶನ್ ನಲ್ಲಿ ಏನು ಉಲ್ಲೇಖ ಮಾಡಿದ್ರು ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗಿದೆ. ಫೋನ್ ನ ಯಾರು ಎಸೆದ್ರು, ಹೇಗೆ ಎಸೆದ್ರು, ಯಾಕೆ ಎಸೆದ್ರು ಅಂತ ಹೇಳಿ. ಕೊಲೆ ನಡೆದಂತಹ ನಂತರದಲ್ಲಿ ಶವವನ್ನ ವಿಲೇವಾರಿ ಮಾಡೋಕೆ ದರ್ಶನ್ ಅವರು ಸೂಚಿಸ್ತಾರೆ. 30 ಲಕ್ಷ ರೂಪಾಯಿ ಕೊಟ್ಟು ಆ ಶವವನ್ನ ವಿಲೇವಾರಿ ಮಾಡೋದಕ್ಕೆ ಪೊಲೀಸರಿಗೆ ಹಾಗೆ ಲಾಯರ್ಗಳಿಗೆ ಕೊಡೋಕೆ ಅಂತ ಹೇಳಿ 30 ಲಕ್ಷ ರೂಪಾಯಿ ನಾನು ಕೊಟ್ಟೆ ಅಂತ ಹೇಳಿ ಖುದ್ದು ದರ್ಶನ್ ಸ್ವ ಇಚ್ಛಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ರಿಮಾಂಡ್ ಅಪ್ಲಿಕೇಶನ್ ನಲ್ಲಿ ಪೊಲೀಸರೇ ಉಲ್ಲೇಖವನ್ನ ಮಾಡಿತು. ಈ ಕೊಲೆ ನಡೆದಂತಹ ನಂತರದಲ್ಲಿ ಶವ ವಿಲೇವಾರಿ ಆಗ್ಬೇಕಲ್ಲ, ಆ ಶವವನ್ನ ವಿಲೇವಾರಿ ಮಾಡೋಕೆ ಅಂತ ಹೇಳಿ ಮುಂದಾಗಿದ್ದು, ಆ ಶವವನ್ನ ವಿಲೇವಾರಿ ಮಾಡೋಕೆ ಅಂತ ಹೋಗುವವರು ಆ ಸತ್ವ ಅಪಾರ್ಟ್ಮೆಂಟ್, ಸುಮನಹಳ್ಳಿ ಬಳಿ ಇರುವಂತಹ ಆ ಸತ್ವ ಅಪಾರ್ಟ್ಮೆಂಟ್ ಏನಿದೆ ಅಲ್ಲಿ ಶವವನ್ನ ಎಸೆದ್ ಬರೋಕೆ ಅಂತ ಹೇಳಿ ಆರೋಪಿಗಳು ಹೋಗ್ತಾರೆ. ಹಾಗೆ ಹೋಗೋದು ಪ್ರಕರಣದ 4ನೇ ಆರೋಪಿ ಆಗಿರುವಂತಹ ರಾಘವೇಂದ್ರ, ಪ್ರಕರಣದ 15ನೇ ಆರೋಪಿ ಕಾರ್ತಿಕ್, 17ನೇ ಆರೋಪಿ ನಿಖಿಲ್ ನಾಯಕ್. ಇವರ ಜೊತೆಗೆ ಆವತ್ತು ತೆರಳಿದ್ದು 8ನೇ ತಾರೀಕು ಆ ಸುಮ್ಮನಹಳ್ಳಿಯ ಆ ಸತ್ವ ಅಪಾರ್ಟ್ಮೆಂಟ್ ಬಳಿ ಇರುವಂತಹ ರಾಜಕಾಲುವೆ ಬಳಿ ತೆರಳಿದ್ದು ಪ್ರಕರಣದ ಮತ್ತೋರ್ವ ಆರೋಪಿ 10ನೇ ಆರೋಪಿ ಆಗಿರುವಂತಹ ವಿನಯ್, 11ನೇ ಆರೋಪಿ ಆಗಿರುವಂತಹ ನಾಗರಾಜ್, 12ನೇ ಆರೋಪಿ ಆಗಿರುವಂತಹ ಲಕ್ಷ್ಮಣ್, ಹಾಗೆ 14ನೇ ಆರೋಪಿ ಆಗಿರುವಂತಹ ಪ್ರದೋಷ. ಇವರಿಷ್ಟು ಜನ ಹೋಗಿರ್ತಾರೆ ಶವವನ್ನ ಎಸೆಯುವಂತಹ ಸಂದರ್ಭದಲ್ಲಿ. ಈ ಅಂಶ ರಿಮಾಂಡ್ ಕಾಪಿಯಲ್ಲೇ ಉಲ್ಲೇಖ ಆಗಿದೆ, ಇಷ್ಟು ಜನ ಹೋಗಿದ್ರು ಶವವನ್ನ ಎಸೆಯೋಕೆ ಅಂತ ಹೇಳಿ. ಹಾಗೆ ಶವವನ್ನ ಎಸೆಯೋಕ್ ಹೋದಾಗ ಸಾಕ್ಷಿ ನಾಶ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ರೇಣುಕಾ ಸ್ವಾಮಿಯ ಫೋನ್ ಏನಾದ್ರೂ ಪೊಲೀಸರಿಗೆ ಸಿಕ್ಕಿಬಿಟ್ರೆ ಯಾರ್ಯಾರು ಕರೆ ಮಾಡಿದ್ರು, ಏನ್ ಕನೆಕ್ಷನ್ ಅನ್ನುವಂಥದ್ದನ್ನ ಪೊಲೀಸರು ಮಾಹಿತಿ ಕಲೆ ಹಾಕಿಬಿಡ್ತಾರೆ, ಅದನ್ನ ಡಾಟಾ ರಿಟ್ರೀವ್ ಮಾಡಿಬಿಡ್ತಾರೆ. ಅದು ಸಿಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ರೇಣುಕಾ ಸ್ವಾಮಿಯ ಫೋನ್ ಅನ್ನ ತೆಗೆದುಕೊಳ್ತಾನೆ ಪ್ರದೋಷ್. ಅದಾದಂತಹ ನಂತರದಲ್ಲಿ ರಾಘವೇಂದ್ರನ ಫೋನ್ ಅನ್ನು ಕೂಡ ತೆಗೆದುಕೊಳ್ತಾನೆ. 4ನೇ ಆರೋಪಿ ರಾಘವೇಂದ್ರ, ಕಿಡ್ನಾಪ್ನ ರೂವಾರಿ. ಆತ ಯಾರ್ಯಾರಿಗೆ ಕಾಂಟ್ಯಾಕ್ಟ್ ಮಾಡಿದ್ದ, ಆತ ಯಾರ್ಯಾರ ರೇಣುಕಾ ಸ್ವಾಮಿಯನ್ನ ಸಂಪರ್ಕ ಮಾಡಿದ ಹೇಗೆ, ರಾಘವೇಂದ್ರಗೆ ಯಾರ ಸೂಚನೆ ಸಿಕ್ತು, ಯಾರಿಂದ ಕಿಡ್ನಾಪ್ ಮಾಡುವಂತೆ ಸೂಚನೆ ಸಿಕ್ತು, ಅದೆಲ್ಲವೂ ಕೂಡ ಫೋನ್ನ ಕಲೆ ಹಾಕಿ ಆ ಡೇಟಾನ ರಿಟ್ರೀವ್ ಮಾಡಿದ್ರೆ ಪೊಲೀಸರಿಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಅದೆರಡೂ ಕೂಡ ಸಿಗಬಾರ್ದು, ಸಾಕ್ಷಿಯವನ್ನ ನಾಶ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಪ್ರಕರಣದ 14ನೇ ಆರೋಪಿ ಪ್ರದೋಷ್ ಏನ್ ಮಾಡ್ತಾನೆ ಅಂತಂದ್ರೆ, ಶವವನ್ನ ಎಸೆದಂತಹ ನಂತರದಲ್ಲಿ ರಘು ಅಲಿಯಾಸ್ ರಾಘವೇಂದ್ರನ ಫೋನ್ ಹಾಗೆ ಮೃತ ರೇಣುಕಾ ಸ್ವಾಮಿಯ ಫೋನ್, ಈ ಎರಡೂ ಫೋನ್ಗಳನ್ನ ತೆಗೆದುಕೊಂಡು ಆ ರಾಜಕಾಲುವೆಗೆ ಎಸೆದಿರ್ತಾನೆ. ಆ ಕಾರಣಕ್ಕಾಗಿನೇ ಕಳೆದ 2 ದಿನಗಳ ಹಿಂದೆ ಆರೋಪಿಯನ್ನ ಕರ್ಕೊಂಡು ಬಂದು, ಪ್ರದೋಷ್ನ ಕರ್ಕೊಂಡು ಬಂದು ಆ ಜಾಗದಲ್ಲಿ ಮಹಜರು ಮಾಡಿದ್ದು ಪೊಲೀಸರು. ಆ ರಾಜಕಾಲುವೆಯಲ್ಲಿ ಫೋನ್ ಅನ್ನ ಹುಡುಕುವಂತಹ ಕೆಲಸವನ್ನ ಮಾಡ್ತಾರೆ. ಎರಡೂ ಮೊಬೈಲ್ ಫೋನ್ಗಳನ್ನ ಸರ್ಚ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಬಟ್ ಸರ್ಚ್ ಮಾಡಿದ್ರೂ ಕೂಡ ಪೊಲೀಸರಿಗೆ ಫೋನ್ ಸಿಕ್ಕಿರೋದಿಲ್ಲ, ಇಬ್ಬರ ಫೋನ್ ಕೂಡ ಲಭ್ಯ ಆಗಿರೋದಿಲ್ಲ. 50 ಮೀಟರ್ ವ್ಯಾಪ್ತಿಯಲ್ಲಿ ಪರಿಶೀಲನೆಯನ್ನ ಮಾಡಲಾಗಿರುತ್ತೆ, ಆ ಸಂದರ್ಭದಲ್ಲಿ ಫೋನ್ ಲಭ್ಯ ಆಗಿರಲ್ಲ. ಈಗ ಅದನ್ನೇ ಮೆನ್ಷನ್ ಮಾಡಲಾಗಿದೆ. ಪ್ರಕರಣದಲ್ಲಿ ರೇಣುಕಾ ಸ್ವಾಮಿಯ ಫೋನ್ ಬಹಳ ಇಂಪಾರ್ಟೆಂಟ್, ಅದನ್ನ ರಿಕವರಿ ಮಾಡೋದು ಬಾಕಿ ಇದೆ. ಆ ಕಾರಣಕ್ಕಾಗಿ ನಮಗೆ ಆರೋಪಿಗಳನ್ನ ಮತ್ತೊಮ್ಮೆ ನಾವು ವಿಚಾರಣೆಗೆ ಒಳಪಡಿಸಬೇಕಾಗಿದೆ. ಅಲ್ಲದೆ ಆರೋಪಿಗಳ
ಸ್ಯಾಂಪಲ್ನ ಕೂಡ ನಾವು ಸಂಗ್ರಹ ಮಾಡಿದ್ದೀವಿ, ಅದನ್ನ FSL ಗೆ ಕಳಿಸಿದ್ದೀವಿ. ಆ ನಂತರ ಆ ರಿಪೋರ್ಟ್ ಬರಬೇಕು. ರಿಪೋರ್ಟ್ ಬಂದಂತಹ ನಂತರದಲ್ಲಿ ಅದರ ಆಧಾರದ ಮೇಲೆ ನಾವು ಆರೋಪಿಗಳನ್ನ ವಿಚಾರಣೆ ಮಾಡೋದು ಬಾಕಿ ಇದೆ. ಹಾಗಾಗಿ ಆರೋಪಿಗಳನ್ನ ಕಸ್ಟಡಿಗೆ ನೀಡಿ ಅನ್ನುವಂತಹ ಮನವಿಯನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಬಿ ಪ್ರಸನ್ನಕುಮಾರ್ ಅವರು ಮಾಡಿದ್ರು. ಸದ್ಯ ಆದೇಶವನ್ನ ಬರೆಸ್ತಿದ್ದಾರೆ ಜಡ್ಜ್. ದರ್ಶನ್ಗೆ ಜೈಲ ಅಥವಾ ಕಸ್ಟಡಿನಾ ಅನ್ನುವಂಥದ್ದು ಕೆಲವೇ ಕ್ಷಣದಲ್ಲಿ ಕ್ಲಿಯರ್ ಆಗುತ್ತೆ. ಆಗ್ಲೇ ಆದಂತಹ ವಾದ ಪ್ರತಿವಾದವನ್ನ ಗಮನಿಸಿದ್ರಿ. ಯಾರ್ಯಾರನ್ನ ಕಸ್ಟಡಿಗೆ ಕೇಳಿದ್ರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಹೇಳಿ 6 ಜನ ಆರೋಪಿಗಳನ್ನ ಪ್ರಮುಖವಾಗಿ ಅವರು ಕಸ್ಟಡಿಗೆ ಕೇಳಿದ್ದು. ಆರಂಭದಲ್ಲಿ ಕಸ್ಟಡಿಗೆ ಕೇಳಿದ್ದು ಒಂದು ಪ್ರಕರಣದ A2 ಆರೋಪಿಯಾಗಿರುವಂತಹ ದರ್ಶನ್, 10ನೇ ಆರೋಪಿಯಾಗಿರುವಂತಹ ವಿನಯ್, 14ನೇ ಆರೋಪಿಯಾಗಿರುವಂತಹ ಪ್ರದೂಷ್, ಹಾಗೆ 11ನೇ ಆರೋಪಿಯಾಗಿರುವಂತಹ ನಾಗರಾಜ್, 12ನೇ ಆರೋಪಿಯಾಗಿರುವಂತಹ ಲಕ್ಷ್ಮಣ್, ಜೊತೆಗೆ 9ನೇ ಆರೋಪಿಯಾಗಿರುವಂತಹ ಧನ್ರಾಜ್. ಈ 6 ಜನರನ್ನ ಮೊದಲಿಗೆ ಕಸ್ಟಡಿಗೆ ಕೇಳಲಾಗುತ್ತೆ. ಅದಾದ ನಂತರ ಪ್ರಕರಣದ 4ನೇ ಆರೋಪಿಯಾಗಿರುವಂತಹ ರಾಘವೇಂದ್ರ, ಈತನನ್ನೂ ಕೂಡ ಕಸ್ಟಡಿಗೆ ಕೇಳುವಂತಹ ಕೆಲಸವನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾಡಿದ್ದಾರೆ. ಹಾಗಾಗಿ ನ್ಯಾಯಾಧೀಶರ ತೀರ್ಮಾನ ಏನಾಗಿರುತ್ತೆ, ಆದೇಶ ಏನಾಗಿರುತ್ತೆ ಅನ್ನುವಂಥ ಕುತೂಹಲ ಇದೆ. ಕೋರ್ಟ್ ಹಾಲ್ನಲ್ಲೂ ಕೂಡ ಇರುವಂಥವರು ಎಲ್ಲರೂ ಕೂಡ ಕುತೂಹಲದಿಂದ ನ್ಯಾಯಾಧೀಶರ ಆದೇಶಕ್ಕೆ ಕಾಯ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆ ಆದೇಶ ಹೊರಬರಲಿದೆ.